ಕರ್ನಾಟಕ ಮಂದಿಗೆಲ್ಲ ನಮಸ್ಕಾರ. ಏನೆಲ್ಲ ಬುಡುಬುಡುಕೆ ಇವತ್ತಿನ ಸಮಾಚಾರ? ಗುರುವೆ, ಮೊನ್ನೆ ಜಗದೀಶು 16 ಜನನ ಒಬ್ಬ ಡಿಫೈನ್ ಮಾಡ್ತಾನೆ. ದಮ್ ಇದ್ರೆ ಟಚ್ ಮಾಡಿ ನೋಡ್ರು. ನಂಗ್ ಯಾರು ಕೂಡ ಬಾಸ್ ಆಗೋಕ್ಕಾಗಲ್ಲ, ನಂಗ್ ನಾನೇ ಬಾಸು. ಬಿಗ್ ಬಾಸ್ ಕಾನ್ಸೆಪ್ಟೇ ಸರಿ ಇಲ್ಲ ಅನ್ನೋ ತರ ಮಾತಾಡಿತ್ತು. ಇವತ್ತು ಸುದೀಪ್ ಅಣ್ಣ, ನೀವು ಕ್ಯಾಮ್ರಾ ಎದುರುಗಡೆ ಮಾತಾಡಿದ್ದು ತಪ್ಪೇ ಅಲ್ಲ. ಈಗಲೂ ಕೂಡ ನೀವು ಇಂಪ್ರೂವ್ ಆಗೋಕೆ ಚಾನ್ಸ್ ಇದೆ. ನೀವ್ ಹೇಳಿ ಸರ್, ಈ ಕಾರ್ಯಕ್ರಮ ಹೇಗ್ ನಡೆಸೋದು ಅಂತ. ಬಿಗ್ ಬಾಸ್ 11ನೇ ಎಪಿಸೋಡ್ ತನಕ ಒಳ್ಳೆ ಕಾರ್ಯಕ್ರಮ ಅಂತ ಹೆಸರು ಪಡೆದಿದೆ. ಇದನ್ನ ಹಾಳು ಮಾಡೋಕೆ ನಿಮ್ಮ ಅಪ್ಪನಾಣೆಗೂ ಕೂಡ ಸಾಧ್ಯ ಇಲ್ಲ ಅಂತ ಜಗದೀಶ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಜಗದೀಶ್, ನೀವ್ ಹೇಳಿ ನಮಗೆ ಶೋ ಹೇಗ್ ನಡೆಸ್ಕೊಡ್ಬೇಕು ಅಂತ. ನಿಮ್ದು ಕರೆಕ್ಟ್ ಆಗಿದೆ, ನಿಮ್ದೇನ್ ತಪ್ಪು? ಶೋ ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ. ಇಲ್ಲಾಂದ್ರೆ ನನ್ನ ಮಗನ್ 11ನೇ ಸೀಸನ್ ದಾಟ್ತಾನೆ ಇರ್ಲಿಲ್ಲ. ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ ಚಾಲೆಂಜ್ ಮಾಡಿದ್ರಲ್ಲ, ಅದು ತಪ್ಪೇ ಅಲ್ಲ ಸರ್. ದಟ್ ವಾಸ್ ಅ ಜೋಕ್. ಬಿಗ್ ಬಾಸ್ ಅನ್ನೋದೇನಿದೆ ಬ್ರದರ್, ಅದ್ಭುತವಾದಂತ ಒಂದು ಶೋ. ಇಂಪ್ರೂವ್ ಮಾಡುವಂತ ಸಾಧ್ಯತೆ ಈಗ ಇರೋ ನಿಮ್ಮ ಕೈಲಿದೆ. ಹಾಳು ಮಾಡಕ್ಕೆ ನಿಮ್ಮ ಅಪ್ಪನಾಣೆಗೂ ಸಾಧ್ಯ ಇಲ್ಲ. ಅಯ್ಯೋ ಹೌದೇನಪ್ಪ, ಈ ಜಗದೀಶು ಎಲ್ಲಿತ್ತೋ ಏನೋ, ಕಳೆದ 2 ತಿಂಗಳಿಂದ ಸಡನ್ ಆಗಿ ಪ್ರತ್ಯಕ್ಷ ಆಗ್ಬಿಟ್ಟು ಅಲ್ಲೋ ಇಲ್ಲೋ 2 ವಿಡಿಯೋ ಮಾಡ್ಕೊಂಡು ಕಾಂಟ್ರವರ್ಸಿ ಮಾಡ್ಕೊಂಡಿತ್ತು. ಈ ಬಿಗ್ ಬಾಸ್ ನಾವು ವೈರಲ್ ಆಗೋವನ್ನೇ ತಗೊಂಡು ಬಿಗ್ ಬಾಸ್ ಒಳಗೆ ಹಾಕೊಂತಾವೋ ಅಥವಾ ಜನಗಳನ್ನ ವೈರಲ್ ಮಾಡಿನೇ ಒಳಗೆ ತಗೊಂತಾವೋ ಒಂದು ಅರ್ಥ ಆಗಕ್ಕಿಲ್ಲ. ಈಗ ಜನಗಳ ಪ್ರಶ್ನೆ ಇಷ್ಟೇ ಕಂಡ್ಲ, ಈ ಜಗದೀಶ್ ಕ್ಯಾರೆಕ್ಟರ್ ಹಿಂಗೆ ಅಂತ ಈ ಬಿಗ್ ಬಾಸ್ ನೌಕೆ ಮೊದಲೇ ಗೊತ್ತಿತ್ತು. ಅದನ್ನ ಒಳಗೆ ತಗೊಂಡು ಈಗ ರಿಪೇರಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಸರಿ ಆಗಕ್ಕಿಲ್ಲ, ಬಿಗ್ ಬಾಸ್ ನಾವು ಬಿಡಕ್ಕಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಗಾದೆ ನೆನಪಿಗೆ ಬರ್ತದೆ ಕಣಪ್ಪ. ಇದರ ಬಗ್ಗೆ ಮಾತನಾಡ್ತಿದ್ರೆ ಮುಗಿಯೋ ವಿಷಯ ಅಲ್ಲ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಅಂತ ಹೇಳ್ತಾ, ಮನೆಯಲ್ಲಿ ಚಪ್ಪಲಿ ಸೇವೆ ಆಗೋಕ್ಕಿಂತ ಮುಂಚೆ ಮನೆ ಸೇರ್ಕೊಳ್ಳೋಣ. ಬರ್ಲಾ ಅಮಾವಾಸ್ಯೆ, ಶಿವನೇ ಶಂಭುಲಿಂಗ.